ಎಲ್ಲ ವೀಕ್ಷಕರಿಗೆ ನಮಸ್ತೆ. ಈ ದಿನ ನಾನು ಬೇತ್ಮಂಗಲದಿಂದ ಕೋಲಾರ ಹೋಗ್ತಾ ಇದ್ದೀನಿ. ಇಲ್ಲಿ ಬಂದುಬಿಟ್ಟು ಓವರ್ಟೇಕಿಂಗ್ ಪ್ರಾಹಿಬಿಟೆಡ್ ಅಂತ ಹಾಕಿದ್ದಾರೆ. ಮಕ್ಕಳೇ ನೀವು ನೋಡ್ಕೊಳ್ಳಿ, ಓವರ್ಟೇಕ್ ಅಂದರೆ ಗಾಡಿ ಹೋಗ್ತಾ ಇದ್ದರೆ ಓವರ್ಟೇಕ್ ಮಾಡಬಾರ್ದು ಇಲ್ಲಿ. ಅದಕ್ಕೆ ಹೇಳೋದು ಓವರ್ಟೇಕಿಂಗ್ ಪ್ರಾಹಿಬಿಟೆಡ್. ಎಲ್ಲ ಚೆನ್ನಾಗಿದೆ, 2 ಕೆರೆ ಇದೆ, ಇದೇ ದೊಡ್ಡ ಕೆರೆಗಳು ನೋಡಿ. ಇಲ್ಲಿ ಯಾವುದೂ ಸೇಫ್ಟಿ ಇಲ್ಲ. ಈಗ ಸೈಡಿಗೆ ಎಲ್ಲ ಇದಾಗ್ತಾರೆ. ಸಪೋಸ್ ಏನಾದರೂ ಅನ್ಬ್ಯಾಲೆನ್ಸ್ ಆಗಿ ಕಂಟ್ರೋಲ್ ತಪ್ಪಿದ್ರೆ ತೊಂದರೆ ಆಗ್ತದೆ. ಅದಕ್ಕೆ ಸ್ವಲ್ಪ ಇದು ಗಮನಕ್ಕೆ ತಗೋಬಿಟ್ಟು, ಯಾಕಂದರೆ ತುಂಬ ಕರ್ವ್ ಇದು. ಕರ್ವಲ್ಲಿ ಏನಾನ ಆದರೆ ಡೈರೆಕ್ಟ್ ಕೆರೆಗೆ ಹೋಗ್ತೀವಿ. ದೊಡ್ಡ ಕೆರೆಗಳು ಇದು ಬೇತ್ಮಂಗಲ ಮತ್ತು ಕೋಲಾರ. ಚೆನ್ನಾಗಿ ಆಗ್ತಾಯಿದೆ ರೋಡು. ಜಸ್ಟ್ ಪಟ್ಟಣ ಹತ್ರ ಸ್ವಲ್ಪ ಚೆನ್ನಾಗಿಲ್ಲ. ಇದು ಯಾರಿಗೆ ನಮ್ಮ KGFಗೆ ಸೇರ್ತದೆ ಮತ್ತು ಕೋಲಾರ್ಗೆ ಸೇರ್ತದೆ ಗೊತ್ತಿಲ್ಲ. ರೋಡ್ಸ್ ಮಾತ್ರ ಚೆನ್ನಾಗಿದೆ. ಸೆಂಟ್ರಲ್ ಸ್ವಲ್ಪ ಅಲ್ಲಿ ಪಟ್ನಾವರೆಗೂ ಸ್ವಲ್ಪ ಪ್ರಾಬ್ಲಮ್ ಇದೆ ಅಷ್ಟೇ ಇದೆ, ಬೇರೆ ಇದಕ್ಕೆ ಏನಿಲ್ಲ. ಒಂದು ಕಡೆ ಹಾಕಿದ್ದಾರೆ ನೋಡಿ, ಟೋಟಲ್ ಈ ಕಡೆ ಎಲ್ಲ ಹಾಕಿಲ್ಲ, ಏನೋ ಕಟ್ಟಿದ್ದಾರೆ ನೋಡಿ. ಇದೆಲ್ಲ ಇದಕ್ಕೆ ರೋಡ್ ಸೈಡೇ ಇದೆ ನೋಡಿ. ಇದಕ್ಕೆ ಸ್ವಲ್ಪ ನಾವು ಸಪೋರ್ಟ್ ಸೈಡಲ್ಲಿ ನಾವು ಹಾಕಬೇಕು. ರ್ಯಾಂಪ್ಗಳು ಹಾಕಿದ್ರೆ ಏನಾಗ್ತದೆ, ಅವಾಯ್ಡ್ ಆಗ್ತದೆ. ಏನೋ ಮಾಡಾಕ್ತಾ ಇರ್ತೀನಿ. ಅದು ಯಾರಿಗೆ ಚೆನ್ನಾಗಿ ಅನಿಸ್ತದೋ ಯಾರಿಗೆ ಚೆನ್ನಾಗಿ ಅನಿಸಲ್ಲ, ನನಗೇನೋ ಮನಸ್ಸಲ್ಲಿ ಬಂದಾಗ ನಾನು ನಿಲ್ಲಿಸ್ತೀನಿ, ವೀಡಿಯೋ ಮಾಡಿ ಹಾಕ್ತಾಯಿರ್ತೀನಿ. ದಯವಿಟ್ಟು ಇದನ್ನು ಸ್ವಲ್ಪ, ಯಾಕಂದರೆ ಈಗ ಡೈರೆಕ್ಟ್ ಏನು ಸಪೋರ್ಟ್ ಇಲ್ಲ, ಸೈಡ್ ಸಪೋರ್ಟ್ ಇರಬೇಕು. ಗಾಡಿಗಳದ್ದು ಏನೇನು ಆಗ್ತದೋ ಹೇಳೋಕ್ಕಾಗೋದಿಲ್ಲ. ಸಪೋಸ್ ಏನೋ ಟೈರ್ ಪಂಚರ್ ಆಯಿತು ಅಂದ್ರೂ, ಮುಂದೆ ವೀಲ್ ಆದ್ರೂ ಡೈರೆಕ್ಟ್ ಕೆರೆಗೆ ಹೋಗ್ತೀವಿ. ಸಪೋರ್ಟ್ ಆಗಿದ್ದರೆ ಏನಾನ ಅಲ್ಲಿ ಸಪೋರ್ಟ್ ಸ್ವಲ್ಪ ಸಿಗ್ತದೆ ನೋಡಿ. ಇದೆ, ಇದಕ್ಕೆಲ್ಲ ಅನುಕೂಲಗಳಿದೆ. ಗೌರ್ಮೆಂಟಲ್ಲಿ ಎಲ್ಲದಕ್ಕೂ ಅನುಕೂಲ ಇದೆ. ಇದನ್ನು ಸ್ವಲ್ಪ ನೋಡಿ, ಯಾರಿಗೆ ಬರ್ತದೋ ಅಂತ ನಾನು ಜಾಸ್ತಿ ಹೇಳೋಕ್ಕೋಗಲ್ಲ. ನೋಡಿಬಿಟ್ಟು ಸ್ವಲ್ಪ ಧನ್ಯವಾದ.